ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾನೊಂದು ನಿಮಗೆ ಬ್ಯೂಟಿಫುಲ್ ನೋಟಿಫಿಕೇಶನ್ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ನೋಟಿಫಿಕೇಶನ್ ಬಂದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ದಾಗಿರುತ್ತೆ. ಯಾವುದು? ಮಿನಿಸ್ಟ್ರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರೇ ಕಂಡಕ್ಟ್ ಮಾಡ್ತಿರೋಂಥ ಎಕ್ಸಾಮ್ ಇದು. ಆಲ್ ಓವರ್ ಇಂಡಿಯಾ ವೇಕೆನ್ಸೀಸ್ ಇದಾವೆ. ಕಂಪ್ಲೀಟ್ ಇಂಡಿಯಾನಲ್ಲಿ ಇರುವಂತಹ ವೇಕೆನ್ಸೀಸ್. ಓಕೆ, ಈಗ ನೋಡಿ, ಕಂಪ್ಲೀಟ್ ಇಂಡಿಯಾನಲ್ಲಿ ವೇಕೆನ್ಸೀಸ್ ಇದಾವೆ ಅಂತಂದ್ರೆ ಎಷ್ಟಿದಾವೆ? ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ, ಏನ್ ಕತೆ, ಈ ಡೀಟೇಲ್ಸ್ನ ನಾವು ಕಂಪ್ಲೀಟ್ ಆಗಿ ನೋಡೋಣ ಅಂತ. ಸೊ ಇದಕ್ಕನ್ನ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಕಂಟಿನ್ಯೂಸ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅಂಟಿಲ್ ಯು ಗೆಟ್ ಗೌರ್ಮೆಂಟ್ ಜಾಬ್ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಗೌರ್ಮೆಂಟ್ ಜಾಬ್ ಬಂದ ನಂತರನೂ ಸಹ ನೀವು ವೀಕ್ಷಿಸ್ಬೋದು. ಇನ್ ಆರ್ಡರ್ ಟು ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ಗೆಳೆಯರಿಗೆ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ನಾವು ಕಂಟಿನ್ಯೂಷನ್ ಮಾಡೋಣ ಗೆಳೆಯರೆ. ನೋಡಿ ಏನೇನಿದೆ ಇದರಲ್ಲಿ. ಟೆಕ್ನಿಷಿಯನ್ಸ್ಗೆ ಕಾಲ್ ಮಾಡಿದ್ದಾರೆ. ಓಕೆ, ಟೆಕ್ನಿಷಿಯನ್ಸ್ಗೆ ಜಾಸ್ತಿ ವೇಕೆನ್ಸೀಸ್ ಇದೆ. ಇಲ್ಲಿ ನೋಡಿ, ಟೆಕ್ನಿಷಿಯನ್ಸ್ ರೋಲ್ ಆಫ್ ವರ್ಕ್ ಹೇಗಿರುತ್ತೆ ಅಂತ ಇಲ್ಲಿ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಟ್ರ್ಯಾಕ್ ಮ್ಯಾನ್ ಅಲ್ಲಿ ಇರ್ತಾರೆ, ಮತ್ತು ಹಾಗೂ ಎಲೆಕ್ಟ್ರಿಕಲ್ ಲೈನ್ಸ್ನ ನೋಡ್ತಾ ಇದ್ದಾರೆ, ಹಾಗೆ ಕಂಟ್ರೋಲ್ ಸಿಸ್ಟಮ್ಸ್ನ ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ಶಾಪ್ ಫ್ಲೋರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೋಡಿ, ಇನ್ನು ವೇರಿಯಸ್ ಇಂಜನ್ ಸೆಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವೆಲ್ಡಿಂಗ್ಸಲ್ಲಿ ಇದ್ದಾರೆ. ಸೊ ವೇರಿಯಸ್ ರೋಲ್ಸ್ ಇದ್ದಾವೆ. ಸೊ ಈ ರೈಲ್ವೆ ಅನ್ನೋದು ಒನ್ ಆಫ್ ದಿ ಬಿಗ್ಗೆಸ್ಟ್ ನೆಟ್ವರ್ಕ್ ಇನ್ ದ ಎಂಟರ್ ಇಂಡಿಯಾ. ಸೊ ಈ ನೆಟ್ವರ್ಕಲ್ಲಿ ಬರುವಂತಹ ಜಾಬ್ಸು ಆಲ್ವೇಸ್ ದ ಸೇಫೆಸ್ಟ್ ಜಾಬ್ಸ್ ಇನ್ ಎಂಟೈರ್ ಇಂಡಿಯಾ. ಸೊ ಈಗ ನಾವು ನೆಕ್ಸ್ಟ್ ರಿಲೇಟೆಡ್ ಏನೇನು ಕೊಟ್ಟಿದ್ದಾರೆ ಮಾಹಿತಿ ಅನ್ನೋದು ರೀಡ್ ಮಾಡೋಣ. ನೋಡಿ, ಸೆಂಟ್ರಲೈಸ್ಡ್ ನೋಟಿಫಿಕೇಶನ್ ಇದು. ಓಕೆ, CEN ಅಂತ ಕರೀತಾರೆ, ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಹೇಳ್ಬಿಟ್ಟು. ಇದರಲ್ಲಿ 2 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಗೆಳೆಯರೆ. ಓಕೆ, ಏನು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ ಹೇಳಿ ಕರೀತಾರೆ, ಇನ್ನೊಂದು ಟೆಕ್ನಿಷಿಯನ್ ಗ್ರೇಡ್ 3 ಅಂತಲೂ ಕರೀತಾರೆ. ಇವೆರಡು ಕ್ಯಾಟಗಿರಿಗೆ ಇವತ್ತು ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದಾರೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ನ ನಾವು ನೋಡಿಕೊಂಡ್ರೆ ನೋಡಿ, ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಹಾಕೋ ದಿನ ಬಂದು ಇವತ್ತಿಂದನೇ ಚಾಲು ಆಗಿದೆ. 9ನೇ ತಾರೀಕು ಮಾರ್ಚ್ ತಿಂಗಳು 2024. ಇವತ್ತು ನೀವು ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಓಕೆ, ಹಾಗೂ ಈ ಕ್ಲೋಸಿಂಗ್ ಡೇಟ್ ನೋಡಿ, ಅಪ್ಲಿಕೇಶನ್ ಯಾವತ್ತು ಲಾಸ್ಟ್ ಡೇಟ್ ಇರುತ್ತೆ ಅಂತಂದರೆ ಏಪ್ರಿಲ್ 8ನೇ ತಾರೀಕು. ಕರೆಕ್ಟಾಗಿ ಒಂದು ತಿಂಗಳ ಅವಧಿಯನ್ನು ನಿಮಗೆ ಕೊಟ್ಟಿದ್ದಾರೆ ಗೆಳೆಯರೆ. ಓಕೆ, ಒಂದು ತಿಂಗಳ ಅವಧಿ ಕರೆಕ್ಟಾಗಿರುತ್ತೆ ವಿತ್ ಟೈಮಿಂಗ್ ನೈಟ್ 12 ಗಂಟೆ ತನಕ. 12 ಅಂತಂದರೆ 11 ಗಂಟೆ 59 ನಿಮಿಷಕ್ಕೆ ಎಂಡ್ ಆಗೋಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಡಿಲೇ ಮಾಡ್ಕೋಬೇಡಿ. ಯಾರ್ಯಾರು ಇನ್ನೂ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಲ್ಲ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು. ಇವತ್ತಿಂದ ಮ್ಯಾಕ್ಸಿಮಮ್ 2 ವೀಕ್ಸಲ್ಲಿ ಮುಗಿಸ್ಕೊಂಬಿಡಿ ಗೆಳೆಯರೆ. ಓಕೆ, ಯಾಕೆ ಅಂತಂದರೆ ಅದಾದ ನಂತರ ನಿಮಗೆ ಸರ್ವರ್ ಬಿಸಿ ಬರ್ಬೋದು, ಅಪ್ಲಿಕೇಶನ್ ಓಪನ್ನೇ ಆಗದೇ ಇರ್ಬೋದು. ಸೊ ನನ್ನ ಒಪಿನಿಯನ್ ಏನಂತಂದರೆ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ತೀರಾ ಸಂಜೆ ಅಪ್ಲೈ ಮಾಡ್ಕೊಳ್ಳಿ, ಸಂಜೆ ಆರ್ ನೈಟಲ್ಲಿ ಅಪ್ಲೈ ಮಾಡಿ. ನೈಟ್ ಯಾವಾಗ? 10 ಗಂಟೆ ಮೇಲೆ ಅಪ್ಲೈ ಮಾಡಿ. ಸೊ ದಟ್ ನಿಮಗೆ ಸರ್ವರ್ ಅಷ್ಟು ಬ್ಯುಸಿ ಇರಲ್ಲ. ಓಕೆ, ಇಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ಅರ್ಲಿ ಮಾರ್ನಿಂಗ್ ನೀವು ಅಪ್ಲೈ ಮಾಡಿಕೊಂಡು ನಿಮಗೆ ಸರ್ವರ್ ಏನು ಬ್ಯುಸಿ ಇರಲ್ಲ, ಈಸಿಯಾಗಿ ಅಪ್ಲಿಕೇಶನ್ನ ಬೇಗನೆ ಸಬ್ಮಿಟ್ ಮಾಡ್ಬೋದು. ಓಕೆ, ಅದಾದ ನಂತರ ಇನ್ನೂ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಏನಂತಂದರೆ ಮಾಡಿಫಿಕೇಷನ್ ವಿಂಡೋ ಅಂತಂದರೆ, ಈಗ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಆಗಿ 8ನೇ ತಾರೀಕು ಏಪ್ರಿಲ್ಗೆ ಎಂಡ್ ಆಗೋಗುತ್ತೆ. ಅದಾದ ನಂತರ ನಿಮಗೆ ಕೆಲವೊಂದು ಡಾಟಾ ನಾನು ರಾಂಗ್ ಹಾಕಿದ್ದೀನಿ ಅಂತ ಅನಿಸಿದರೆ ನೀವೇನು ಮಾಡಿ, ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಅದನ್ನು ಪ್ರಿಂಟೌಟ್ ತೊಗೊಂಡು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಲೈನ್ನ ರೀಡ್ ಮಾಡ್ಕೊತ ಬರಬೇಕು. ಎಲ್ಲೇ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀರಿ ಅಂತ ಅನಿಸಿದ್ರೆ ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಷನ್ ವಿಂಡೋ ಅಂತ ಬಿಡ್ತಾರೆ. ಅದು ಬಂದ್ಬಿಟ್ಟು ನಿಮಗೆ 9ನೇ ತಾರೀಕು ಏಪ್ರಿಲಿಂದ ಹಿಡಿದು 18ನೇ ತಾರೀಕು ಏಪ್ರಿಲ್ ತನಕ ನಿಮಗೆ 10 ದಿನದ ಅವಧಿಯನ್ನು ಕೊಟ್ಟಿದ್ದಾರೆ. ಓಕೆ, 10 ದಿನದ ಅವಧಿಯನ್ನು ಕೊಟ್ಟಿದ್ದಾರೆ. 10 days ಫಾರ್ ಓನ್ಲಿ ಕರೆಕ್ಷನ್ಗೆ. ಓಕೆ, ಕರೆಕ್ಷನ್ ಮಾಡ್ಕೊಳೋ ವಿಂಡೋ ಅಂತ ಕರೀತಾರೆ. ಇದನ್ನು ಕರೆಕ್ಷನ್ ಮಾಡ್ಕೋಬೋದು. ನೀವು ಏನೇ ಡೀಟೇಲ್ಸ್ ಹಾಕಿರ್ತೀರ ಆ ಡೀಟೇಲ್ಸ್ನ ನೀವು ಕರೆಕ್ಷನ್ ಮಾಡ್ಕೋಬೋದು ಗೆಳೆಯರೆ. ಓಕೆ, ಇದಾದ ನಂತರ ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕಿದ್ದೇನು, ಗ್ರೇಡ್ ನೋಡಿ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಲು, ಟೆಕ್ನಿಷಿಯನ್ ಗ್ರೇಡ್ 3 ಇವೆರಡು ಏನು ವೇಕೆನ್ಸೀಸ್ ಇದಾವಲ್ವಾ, ಈ ಪೇ ಸ್ಕೇಲ್ ನೋಡಿ, ಲೆವೆಲ್ 5 ಪೇ ಸ್ಕೇಲು ಟೆಕ್ನಿಷಿಯನ್ ಗ್ರೇಡ್ 1 ಅವರು ಕೊಡ್ತಾರೆ. ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3 ಬಂದು ಲೆವೆಲ್ 2 ಪೇ ಸ್ಕೇಲ್ ಇರುತ್ತೆ. ಗ್ರೇಡ್ 1ಗೆ ಸ್ಯಾಲ್ರಿ ನೋಡಿ 29,200 ರೂಪಾಯಿ ಬೇಸಿಕ್ ಅಂತ ಅಂದರೆ ಗೆಳೆಯರೆ, ಬಿಲೀವ್ ಮಾಡಿ ನಿಮಗೆ ಆಲ್ಮೋಸ್ಟ್ ಇನ್ ಹ್ಯಾಂಡ್ ಸ್ಯಾಲ್ರಿನೇ ನಿಮಗೊಂದು 45,000 ತನಕ ಬರುತ್ತೆ. ಓಕೆ, ಅದಾದ ನಂತರ ನಿಮಗೆ ಅಲೋಯನ್ಸಸ್ ಜಾಸ್ತಿ. ಸೆಂಟ್ರಲ್ ಅಂತಂದಮೇಲೆ ಅಲೋಯನ್ಸಸ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಗೆ ಇದು ಕಂಪಲ್ಸರಿ ಮ್ಯಾಂಡೇಟರಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್.
ಓಕೆ, ನಿಮಗೆ ಐ ವಿಷನು ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಇರಲ್ಲ. ಓಕೆ, ಮೆಡಿಕಲ್ ಸ್ಟ್ಯಾಂಡರ್ಡು ಬಿ ಒನ್ ಕ್ಲಿಯರ್ ಮಾಡಬೇಕು. ಅದು ಅನೆಕ್ಷರಲ್ಲಿ ಕೊಟ್ಟಿದ್ದಾರೆ, ಅನೆಕ್ಷರ್ನ ನಾವು ನೋಡೋಣ ಅಂತ. ಓಕೆ, ಅದಾದ ನಂತರ ಏಜ್ ಎಷ್ಟಿರಬೇಕು ನೋಡಿ. 1/7/2024 ನಿಮ್ಮ ಏಜ್ 18 ವರ್ಷ ತುಂಬಿರಬೇಕು ಅಥವಾ 34 ವರ್ಷ ಆಗಿರಬೇಕು. ಅಷ್ಟರೊಳಗೆ ಎಷ್ಟೇ ಇದ್ದರೂ ನೀವು ಎಲಿಜಿಬಲೇ. ಓಕೆ, 18 ವರ್ಷದಿಂದ 36 ವರ್ಷದ ಒಳಗಡೆ ನೀವು ಇದ್ದರೆ, 36 ಮತ್ತು 36 ಒಳಗಡೆ ಇದ್ದರೆ ನೀವು ಎಲಿಜಿಬಲ್ ಇದ್ದೀರಾ. ಹಾಗೂ ಗ್ರೇಡ್ 3ಗೆ 18 ವರ್ಷದಿಂದ 33 ವರ್ಷ ತನಕ ನಿಮಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇನ್ನು OBC ಅದೆಲ್ಲ ಇದ್ದ +3 ಇಯರ್ಸ್ ನಿಮಗೆ ಎಲಿಜಿಬಿಲಿಟಿ ಬರುತ್ತೆ. ಅದನ್ನು ನಾವು ಮತ್ತೆ ಡೀಟೇಲ್ ಆಗಿ ನೋಡೋಣ. ಟೋಟಲ್ ವೇಕೆನ್ಸೀಸ್ ನೋಡಿ, 1992 ವೇಕೆನ್ಸೀಸು ಗ್ರೇಡ್ 1ಗೆ ಬಿಟ್ಟಿದ್ದಾರೆ, ಹಾಗೂ 8052 ವೇಕೆನ್ಸೀಸು ಗ್ರೇಡ್ 3ಗೆ ಬಿಟ್ಟಿದ್ದಾರೆ. ಒಟ್ಟಲ್ಲಿ 9144 ವೇಕೆನ್ಸೀಸ್ ಇದಾವೆ ಗೆಳೆಯರೆ. ಓಕೆ, ಇದು ನಿಮಗೆ ಇಂಪಾರ್ಟೆಂಟ್ ಡೀಟೇಲ್ಸ್. ಇದಾದ ನಂತರ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, includes age relaxation of 3 years in the age beyond the prescribed age limit as one time measure due to the COVID-19 pandemic. ಓಕೆ, ಇದರಲ್ಲಿ ಆಲ್ರೆಡಿ ಅವರು 3 ವರ್ಷ ಹೆಚ್ಚು ಅವಧಿನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. COVID-19 ಪ್ಯಾಂಡಮಿಕ್ ಇದ್ದಾಗ ಎಷ್ಟು ಜನಕ್ಕೆ ಜಾಬ್ ಆಗಿರಲಿಲ್ಲ, ಆದ ಕಾರಣದಿಂದ ಅವ್ರು ಏನು ಮಾಡಿದ್ರು, ಏಜ್ ಲಿಮಿಟ್ನ 3 ವರ್ಷ ಜಾಸ್ತಿ ಮಾಡಿದ್ದಾರೆ. ಆ 3 ವರ್ಷ ಜಾಸ್ತಿ ಮಾಡಿದ ಮೇಲೇ ಈ ಏಜ್ ಲಿಮಿಟ್ಟು ಈಗ ಕನ್ಸಿಡರೇಷನಲ್ಲಿ ಬರುತ್ತೆ. ಓಕೆ, ಈಗ ಮೆಡಿಕಲ್ ಫಿಟ್ನೆಸ್ಸು ನೀವು ಕಂಪಲ್ಸರಿ ಪಾಸ್ ಆಗಲೇಬೇಕು ಗೈಸ್. ಏಜ್ ಲಿಮಿಟ್ ನಾನು ಹೇಳಿದ್ದೆ. ಸೊ ಏಜ್ ಲಿಮಿಟ್ ಟೇಬಲ್ ಕೊಟ್ಟಿದ್ದಾರೆ, ಆ ಟೇಬಲ್ನ ನೋಡೋಣ ಅಂತ. ಸೊ ಸೆಲೆಕ್ಷನ್ ಆಫ್ RRB ಪ್ರಿಫರೆನ್ಸ್ ಪೋಸ್ಟು ಯಾವ ಝೋನ್ಗೆ ನಾವು ಅಪ್ಲೈ ಮಾಡ್ಕೊಂಡು ನಾವೆಲ್ಲರೂ ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಪೋಸ್ಟ್ ಎಷ್ಟಿದಾವೆ ಅನ್ನೋದು ನೋಡೋಣ ಅಂತ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್. ಇವೆರಡು ಕರೆಕ್ಟಾಗಿ ಕೊಟ್ಟಿರಿ ಡೀಟೇಲ್ಸ್, ಯಾಕಂದರೆ ಪ್ರತಿ ಇನ್ಫಾರ್ಮೇಷನ್, ಪ್ರತಿ ಡಾಟಾ ನಿಮಗೆ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ, ಹಾಗೂ ಇಮೇಲು ನೋಟಿಫಿಕೇಶನ್ ಸಹ ಬರುತ್ತೆ. ಓಕೆ ನೋಡಿ, ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಎಕ್ಸಾಮಿನೇಷನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಗೆಳೆಯರೆ. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ನೀವು ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕಾಗುತ್ತೆ. ನೋಡಿ, ನೆಗೆಟಿವ್ ಮಾರ್ಕಿಂಗ್ ಎವ್ರಿ ರಾಂಗ್ ಆನ್ಸರ್ಗೆ CBT ಅಂದರೆ ಏನು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಿಮಗೆ. ಕಂಪ್ಯೂಟ್ರಲ್ಲಿ ಆನ್ಲೈನಲ್ಲೇ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಪ್ರತಿಯೊಂದು 1/3 ನೆಗೆಟಿವ್ ಮಾರ್ಕ್ ಇದೆ. ನೀವು ಯಾವುದೇ ಒಂದು ರಾಂಗ್ ಆನ್ಸರ್ ಹಾಕಿದ್ರೆ ಅಂದರೆ 1/3 ಅಂದರೆ 0.33 ಮಾರ್ಕ್ಸ್ ನಿಮಗೆ ಮೈನಸ್ ಆಗೋಗುತ್ತೆ. ಓಕೆ, ಅದು ಕೇರ್ಫುಲ್ ಆಗಿರಿ. ಇದಾದ ನಂತರ ಶಾರ್ಟ್ ಲಿಸ್ಟಿಂಗ್ ಬಂದ್ಬಿಟ್ಟು ಹೇಗೆ ಅಂತಂದರೆ, ಒಂದೇ ಒಂದು ಎಕ್ಸಾಮ್ ಇರುತ್ತೆ ನಿಮಗೆ, CBT ಅಂತ ಹೇಳ್ಬಿಟ್ಟು ಒಂದೇ ಒಂದು ಟೆಸ್ಟ್ ಇರುತ್ತೆ. ಒಂದೇ ಲೆವೆಲ್ ಇದರಲ್ಲಿರೋದು, 2-3 ಲೆವೆಲ್ ಯಾವುದೂ ಇಲ್ಲ. ಈ CBT 1 ಎಕ್ಸಾಮ್ನ ಕ್ಲಿಯರ್ ಮಾಡಿಬಿಟ್ರೆ ಆಯಿತು, ನಿಮಗೆ ಡೈರೆಕ್ಟಾಗಿ DV ಕರೀತಾರೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಕರೀತಾರೆ ಗೆಳೆಯರೆ. ಓಕೆ, ಅದಾದಮೇಲೆ ಇವೆರಡೂ ಆದ ನಂತರ ನಿಮಗೆ 1:1 ಲಿಸ್ಟ್ನ ಫೈನಲ್ ಆಗಿ ಬಿಡ್ತಾರೆ. ಓಕೆ, ಜನರಲ್ ಇನ್ಸ್ಟ್ರಕ್ಷನ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಅದನ್ನು ನಾನು ಹೇಳ್ತೀನಿ ನಿಮಗೆ. ಓಕೆ, ಪೋಸ್ಟಿಂಗಲ್ಲಿ ನಿಮಗೆ ಇವಾಗ ನೀವು ಬೆಂಗಳೂರು ರೀಜನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ, RRB ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಪ್ಲೈ ಮಾಡಬೇಕಾದಾಗ ಆ ಪೋಸ್ಟಿಂಗು ಆ ಬೆಂಗಳೂರಲ್ಲಿ ನಿಮಗೆ ಹುಬ್ಬಳ್ಳಿ ಬರುತ್ತೆ, ಮಂಗಳೂರು ಬರುತ್ತೆ, ಮತ್ತು ಬೆಂಗಳೂರು ಬರುತ್ತೆ, ಧಾರವಾಡ ಬರುತ್ತೆ, ದಾವಣಗೆರೆ ಇತ್ತು, ಎಲ್ಲಾದರೂ ಪೋಸ್ಟಿಂಗ್ ಆಗ್ಬೋದು ಗೆಳೆಯರೆ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದರೂ ಪೋಸ್ಟಿಂಗ್ ಆಗ್ಬೋದು. ನೀವು ನಿಮ್ಮ ಪ್ರಿಫರೆನ್ಸ್ನ ಕೊಡ್ಬೋದು. ಓಕೆ, ಯಾವಾಗ ನೀವು SC/ST ಕ್ಯಾಂಡಿಡೇಟ್ಸ್ ಆನ್ ರಿಕ್ವೆಸ್ಟ್ ಏನು ಮಾಡ್ತಾರೆ, ಫ್ರೀ ಟ್ರೈನ್ ಫೆಸಿಲಿಟಿ ಅವ್ರಿಗೆ ಅವೈಲೇಬಲ್ ಇರುತ್ತೆ. ಕಾಲ್ ಲೆಟರ್ ಬಂದಾದ ನಂತರ ಅವ್ರಿಗೆ ಬರೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಅವ್ರಿಗೆ ಟೇಬಲಲ್ಲಿ B1 ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾರಿಗೆ, ಟೆಕ್ನಿಷಿಯನ್ ಗ್ರೇಡ್ 1 ಅವರಿಗೆ B1 ಸ್ಟ್ಯಾಂಡರ್ಡ್ ನೀವು ಕ್ಲಿಯರ್ ಮಾಡಲೇಬೇಕು. B1 ಸ್ಟ್ಯಾಂಡರ್ಡ್ ಅಂದರೆ ಏನಿದೆ, B1 ಸ್ಟ್ಯಾಂಡರ್ಡಲ್ಲಿ ನೋಡಿ, ಫಿಸಿಕಲ್ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಸ್ಟೆಂಟ್ ವಿಷನ್ 6/9 ಅಥವಾ 6/12 ವಿತ್ ಆರ್ ವಿತೌಟ್ ಗ್ಲಾಸಸ್, ವಿತ್ ಗ್ಲಾಸಸ್ಸು ಅಥವಾ ವಿತೌಟ್ ಗ್ಲಾಸ್ ಇದೆ, ಈ ಸ್ಟ್ಯಾಂಡರ್ಡ್ನ ನೀವು ಮೀಟ್ ಮಾಡಲೇಬೇಕು. ಪವರ್ ಆಫ್ ಲೆನ್ಸಸ್ ಬಂದು ನಾಟ್ ಟು ಎಕ್ಸೀಡ್ 4D, ಅಂದರೆ 4D ಆ ಲೆವೆಲ್ಗಿಂತ ಜಾಸ್ತಿ ಹೋಗಿರಬಾರ್ದು. ಓಕೆ, ಆದಮೇಲೆ ನಿಯರ್ ವಿಷನ್, ಅದು ಡಿಸ್ಟೆಂಟ್ ವಿಷನ್. ನಿಯರ್ ವಿಷನ್ ಆದರೆ ಈ ಸ್ಟ್ಯಾಂಡರ್ಡ್ನ ನೀವು ಮೀಟ್ ಮಾಡಬೇಕು. 0.6 ವಿತ್ ಆರ್ ವಿತೌಟ್ ಗ್ಲಾಸಸ್ ವೆನ್ ರೀಡಿಂಗ್ ಆರ್ ಕ್ಲೋಸ್ ವರ್ಕ್ ಇನ್ ಇಸ್ ರಿಕ್ವೈರ್ಡ್. ಓಕೆ, ಅದಾದಮೇಲೆ ಮಸ್ಟ್ ಪಾಸ್ ಟೆಸ್ಟ್ ಫಾರ್ ಕಲರ್ ವಿಷನ್ ಅಂತ, ಕಲರ್ ವೇರಿಯೇಷನ್ ಟೆಸ್ಟ್ ಇರುತ್ತೆ, ಬೈನಾಕ್ಯುಲರ್ ವಿಷನು ಮತ್ತು ನೈಟ್ ವಿಷನು ಮತ್ತು ಮೆಸೋಪಿಕ್ ವಿಷನ್. ಇವು 4 ಟೆಸ್ಟ್ನ ನೀವು ಪಾಸ್ ಮಾಡಲೇಬೇಕು. ಮಸ್ಟ್ ಪಾಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಕಂಪಲ್ಸರಿ ನೀವು ಈ ಟೆಸ್ಟ್ನ ಪಾಸ್ ಮಾಡಲೇಬೇಕು. ಅವಾಗೇ ನೀವು ಏನಾಗುತ್ತೆ, B1 ಅವ್ರನ್ನ
ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಎಲಿಜಿಬಲ್ ಆಗಿರ್ತೀರ. ಆದ ನಂತರ ನೆಕ್ಸ್ಟ್ ಇನ್ನು ಉಳಿದಿರೋಕ್ಕೆ A2 A3 ಆ್ಯಂಡ್ B2 ನೋಡಿ. ಈ ವಿಷನ್ಸ್ನ ನೀವು ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಿಮಗೆ 5 ಪ್ರಾಬ್ಲಮ್ ಇದೆ ಅಂತ ಅನ್ಸಿದ್ರೆ ಇದರಲ್ಲಿ ನೀವು ಟೆಸ್ಟ್ ಮಾಡಿಸಿದ ನಂತರ ನೋಡಿ A3 ಆದರೆ ನಿಮಗೂ ಸಹ ಕಲರ್ ವಿಷನ್, ಬೈನಾಕ್ಯುಲರ್ ವಿಷನ್, ನೈಟ್ ವಿಷನ್ ಹಾಗೂ ಮೆಸೋಪಿಕ್ ವಿಷನ್ ಇವು 4 ಮಾಡಿರಬೇಕು. ಹಾಗೂ ನಾಟ್ ಎಕ್ಸಿಟ್ 2D ಅಂತ ಕೊಟ್ಟಿದ್ದಾರೆ. ಸೊ 2Dಗಿಂತೂ ಜಾಸ್ತಿ ಇರಬಾರ್ದು. ಅದಾದಮೇಲೆ B2 ನೋಡಿ 4Dಗಿಂತೂ ಜಾಸ್ತಿ ಇರಬಾರ್ದು. ಸೇಮ್ ಮುಂದೆ ಏನಂತಂದರೆ ಮಸ್ಟ್ ಪಾಸಲ್ಲಿ ಬರೀ ಬೈನಾಕ್ಯುಲರ್ ವಿಷನ್ ಅಷ್ಟೇ ಇದೆ, ಬೇರೆದು ಯಾವುದು ನೀವು ಟೆಸ್ಟ್ ಮಾಡಿಸೋದು ಬೇಕಾಗಲ್ಲ. ಓಕೆ, ಈಗ ಏನು ಮಾಡೋಣ ಅಂತಂದರೆ ಏನಾದರೂ ಡೌಟ್ಸ್ ಇದೆ ಗೈಸ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ಅದನ್ನು ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡಿಬಿಟ್ಟು ನಿಮಗೆ ಸರಿಯಾದ ಉತ್ತರವನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಈಗ ಏಜ್ ಲಿಮಿಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಟೇಬಲ್. ಗ್ರೇಡ್ 1 ಸಿಗ್ನಲ್ ನೋಡಿ, ಪ್ರಿಸ್ಕ್ರೈಬ್ಡ್ ಏಜ್ ಇನ್ ನಾರ್ಮಲ್ ಕೋರ್ಸ್. ಓಕೆ, ಇದು ಮುಂಚೆ ಇದ್ದಿದ್ದು ಏಜ್ ಲಿಮಿಟು, ಈಗ ಅವರು ಇದನ್ನು ಮಾಡಿದ್ದಾರೆ. ಓಕೆ, 3 ವರ್ಷ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಕೋವಿಡ್ ಇರೋ ಕಾರಣದಿಂದ +3 ಇಯರ್ಸ್ ಜಾಸ್ತಿ ಮಾಡಿದ್ದಾರೆ. ಇದು ಏಜ್ ಲಿಮಿಟ್. ಓಕೆ, ಅದರದ್ದು ಟೇಬಲ್ ನಾವು ನೋಡೋಣ. ಇನ್ನೊಂದು ಟೇಬಲ್ ಇದೆ ನೋಡಿ. ರಿಲ್ಯಾಕ್ಸೇಷನ್ ಅಲ್ಲಿ SC/ST ಆದ 5 ವರ್ಷ ರಿಲ್ಯಾಕ್ಸೇಷನ್ ಪಡಿಬೋದು. 5 ವರ್ಷ ಅಂದ್ರೆ ಏನು, ಇಲ್ಲಿ ಮೆನ್ಷನ್ ಮಾಡಿರೋ ಏಜ್ಗೂ +5 ಇಯರ್ಸ್ ನೀವು SC/ST ಅವರು ಪಡಿಬೋದು. ಓಕೆ, ಅದೇ ಥರ 3 ಇಯರ್ಸ್ ಫಾರ್ OBC, ಅದೇ ಥರ 3 ಇಯರ್ಸ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್. ನೋಡಿ, ಅದು ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ಕ್ಯಾಟಗಿರಿ ವೈಸ್ ಬೇರೆ ಕೊಟ್ಟಿದ್ದಾರೆ. SC/ST ಅಂದ್ರೆ 8 ವರ್ಷ, 6 ವರ್ಷ, 3 ವರ್ಷ. ಸೊ ಈ ಥರ ವೇರಿಯಸ್ ಕ್ಯಾಟಗಿರೀಸ್ ರಿಲ್ಯಾಕ್ಸೇಷನ್ ಇದೆ. ಆ ರಿಲ್ಯಾಕ್ಸೇಷನ್ ಒಂದ್ಸಲ ಟೇಬಲ್ನ ನೋಡ್ಕೊಳ್ಳಿ ನೀವು. ಓಕೆ ನೋಡಿ, ಇದು ಸಿಗ್ನಲ್ಗೆ, ಇದು ಟೆಕ್ನಿಷಿಯನ್ ಗ್ರೇಡ್ ಸಿಗ್ನಲ್ 1ಗೆ ಏಜ್ ಲಿಮಿಟು ಟೇಬಲು. ಅದಾದ ನಂತರ ಟೆಕ್ನಿಷಿಯನ್ಗೆ ಗ್ರೇಡ್ 3ಗೆ ಏಜ್ ಲಿಮಿಟ್ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಲ್ಮೋಸ್ಟ್ ಎರಡು ಸೇಮೇ ಇದೆ, ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಈಗ ಡೇಟ್ ಆಫ್ ಬರ್ತ್ ಮತ್ತು ಏಜ್ ಲಿಮಿಟ್ಗೆ ಕರೆಕ್ಟಾಗಿ ಟೇಬಲ್ ಅಂತಂದರೆ ನೋಡಿ, ಡೇಟ್ ಆಫ್ ಬರ್ತ್ ಪ್ರಕಾರ ನೋಡಿಕೊಂಡ್ರೆ ನಾಟ್ ಆಫ್ಟರ್ ಅಂದರೆ ಈ ಡೇಟ್ ಆಫ್ ಬರ್ತ್ ಆದ ನಂತರ ಹುಟ್ಟಿರೋರು ಯಾರೇ ಇದ್ದರು, ಆದ ನಂತರ ಅಂದೇನು, ಇಲ್ಲಿ ಜೂಲೈ 1ನೇ ತಾರೀಕು 2006 ಅಂತ ಕೊಟ್ಟಿದ್ದಾರೆ. ನೀವು ಜೂಲೈ 2ನೇ ತಾರೀಕು 2006 ಹುಟ್ಟಿದ್ರು ಯು ಆರ್ ನಾಟ್ ಎಲಿಜಿಬಲ್. ಓಕೆ, ಇದಾದ ನಂತರ ಡೇಟು ನೀವು ಎಲಿಜಿಬಲ್ ಇಲ್ಲ. ಇದ್ರ ಒಳಗಡೆ ಇದ್ದರೆ ಇದೇ ಡೇಟ್ ಇದ್ದರೂ ಸಹ ನೀವು ಎಲಿಜಿಬಲ್ ಇರ್ತೀರ. ಅದೇ ಥರ ನಾಟ್ ಬಿಫೋರ್ ಅಂದರೆ ಅಂದರೆ ಇದಕ್ಕನ್ನ ಹಿಂದೆ ಇರಬಾರ್ದು. ಅನ್ರಿಸರ್ವ್ಡ್ ಮತ್ತು EWS ಕ್ಯಾಟಗಿರಿ ಆದರೆ ನೀವು ನೋಡಿ 2/7/1988ಕ್ಕಿಂತ ಹಿಂದೆ ಇರಬಾರ್ದು. ಅಂದರೆ ಏನು, 1ನೇ ತಾರೀಕು ಜೂಲೈ 1988 ನಿಮ್ಮ ಡೇಟ್ ಆಫ್ ಬರ್ತ್ ಆದ ಇವರು ಇನ್ ಎಲಿಜಿಬಲ್. ನಿಮ್ಮದು 2/7/1988 ಅಥವಾ ಇದಾದ ನಂತರ 89, 90, 91, 92 ಆ ಥರ ಇದ್ದೆ ನೀವು ಎಲಿಜಿಬಲ್. ಅದೇ ಥರ ನಾಟ್ ಬಿಫೋರ್, ಈ ಡೇಟ್ ಆಫ್ ಬರ್ತ್ ಬಿಫೋರ್ ನಾಟ್ ಎಲಿಜಿಬಲ್, ಈ ಡೇಟ್ ಆಫ್ ಬರ್ತ್ ಬಿಫೋರ್ ನಾಟ್ ಎಲಿಜಿಬಲ್. ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಕ್ಯಾಟಗಿರಿ ವೈಸ್ ನೋಡ್ಕೊಳ್ಳಿ. OBC ಕ್ಯಾಟಗಿರಿಗೆ ಈ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಇದು ಟೆಕ್ನಿಷಿಯನ್ ಗ್ರೇಡ್ 1ಗೆ, ಇದು ಗ್ರೇಡ್ 3ಗೆ. ಓಕೆ, ಈ ಏಜ್ ಲಿಮಿಟ್ನ ಕಂಪಲ್ಸರಿ ನೋಡ್ಕೊಳ್ಳಿ ಗೈಸ್. ಈ ಏಜ್ ಲಿಮಿಟ್ಗಿಂತ ನೀವು ಬಿಫೋರ್ ಇದ್ದರೆ ಅಂದರೆ 2/7/1991 ಹಿಂದೆ ಹುಟ್ಟಿದರೆ ಯು ಆರ್ ನಾಟ್ ಎಲಿಜಿಬಲ್. ಓಕೆ, ಅದಾದ ನಂತರ ಹುಟ್ಟಿದ್ರು ಯು ಆರ್ ಎಲಿಜಿಬಲ್. 92, 93, 94 ಈ ಥರ ಇದೆ, ಯು ಆರ್ ಎಲಿಜಿಬಲ್. ಅದೇ ಥರ OBCಗೂ ಅದೇ ಥರ SC/STಗೆ. ಓಕೆ, ಇದಾದ ನಂತರ ಈ ಟೇಬಲ್ ಆದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಆದಮೇಲೆ ಇದು ಫೀಸ್ ನೋಡಿ. ಎಕ್ಸಾಮಿನೇಷನ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಕ್ಯಾಂಡಿಡೇಟ್ಸ್. ಓಕೆ, ಎಕ್ಸೆಪ್ಟ್ ಈ ಕ್ಯಾಂಡಿಡೇಟ್ಸ್ SC/ST, ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲು, ಟ್ರಾನ್ಸ್ಜೆಂಡರ್, ಮೈನಾರಿಟಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು. ಅಂಡ್ ಕಾಷನ್ ಟು ಕ್ಯಾಂಡಿಡೇಟ್ಸ್ EBC ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ OBC ಆರ್ EWS. ಓಕೆ, ಅಂದರೆ EBC ಅನ್ನೋದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬರುತ್ತೆ. ಆ ಕ್ಯಾಂಡಿಡೇಟ್ಸ್ ಮಾತ್ರ SC/ST, ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲು, ಟ್ರಾನ್ಸ್ಜೆಂಡರು, ಮೈನಾರಿಟೀಸು, ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವ್ರಿಗೆ ಮಾತ್ರ 250 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ಟೋಟಲ್ ಆಗಿ ರಿಫಂಡ್ ಮಾಡ್ತಾರೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ. ಓಕೆ, ಎಕ್ಸಾಮ್ನ ಅಟೆಂಡ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾದಾಗ ಈಗ ಇಷ್ಟು ಪೇ ಮಾಡಬೇಕು. ಅದಾದಮೇಲೆ ನಿಮ್ಮ ಅಮೌಂಟ್ ನಿಮಗೆ ರಿಫಂಡ್ ಆಗಿಬಿಡುತ್ತೆ, ಈ ಕ್ಯಾಟಗಿರಿದವ್ರಿಗೆ ಮಾತ್ರ. ಓಕೆ, ಅದಾದಮೇಲೆ ನೆಕ್ಸ್ಟ್ ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್, ಎಲ್ಲ ಅದರ್ ಕ್ಯಾಂಡಿಡೇಟ್ಸ್ಗೆ ನೋಡಿ 500 ರೂಪಾಯಿ ಫೀಸ್ ಇದೆ. ಅದರಲ್ಲಿ 400 ರೂಪಾಯಿ ರಿಫಂಡ್ ಆಗುತ್ತೆ. ಇನ್ನು 100 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ನ ಇಟ್ಕೊತಾರೆ. ಯಾವಾಗ ನೀವು ಅಟೆಂಡ್ ಆದ ನಂತರ ಎಕ್ಸಾಮ್ನ ಅಟೆಂಡ್ ಮಾಡಲೇಬೇಕು. ಅಟೆಂಡ್ ಮಾಡಿದ್ಮೇಲೆ ನಿಮಗೆ 100 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. 500 ರೂಪಾಯಿ ಫೀ ಪೇ ಮಾಡ್ಕೋಬೇಕೀಗ. ಆದಮೇಲೆ 400 ರೂಪಾಯಿ ನಿಮ್ಗೆ ರಿಫಂಡ್ ಮಾಡ್ತಾರೆ ಗೆಳೆಯರೆ. ಓಕೆ, ನೆಕ್ಸ್ಟ್ ಬಟ್ ಅದು ಯಾವಾಗ ಎಕ್ಸಾಮ್ ಅಟೆಂಡ್ ಮಾಡಿದ ನಂತರನೇ ನಿಮ್ಗೆ ರಿಫಂಡ್ ಮಾಡ್ತಾರೆ. ಓಕೆ, ಅದಕ್ಕನ್ನ ಬಿಫೋರ್ ರಿಫಂಡ್ ಮಾಡಲ್ಲ. ಇಲ್ಲಿ ನೋಡಿ EBC ಅಂದರೆ ಯಾರಿಗಾದ್ರೂ ಏನಪ್ಪ ಅಂತ ಗೊತ್ತಿಲ್ಲ ಅಂತಂದರೆ ಈ 7.3 ಪಾಯಿಂಟ್ನ ನೋಡ್ಕೊಳ್ಳಿ. EBC ಅಂದರೆ ದೋಸ್ ಹೂಸ್ ಫ್ಯಾಮಿಲಿ ಇನ್ಕಮ್ ಈಸ್ ನಾಟ್ ಲೆಸ್ ದೆನ್ 50,000 ಅಂದರೆ 50,000ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಆ್ಯಂಡ್ ಎಲಿಜಿಬಲ್ ಕನ್ಸೆಷನಲ್ ಫೀ
ಸೊ ಈ ಕ್ಯಾಟಗಿರೀಸ್ನ ಅವರು ಫುಲ್ಫಿಲ್ ಮಾಡಿರಬೇಕು. ಓಕೆ, ಅವ್ರು ಮಾತ್ರ EBC ಅಂತ ಕರೀತಾರೆ. ಓಕೆ, ಸೊ ಅದಾದ ನಂತರ ನೋಡಿ, ನಿಮ್ಮ ಎಕ್ಸಾಮಿನೇಷನ್ ಫೀ ರೀಫಂಡ್ ಹೇಗಾಗುತ್ತೆ, ಅವರು ಡೀಟೇಲ್ಸ್ ಇಸ್ಕೊತಾರೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಅವೆಲ್ಲ ಇಸ್ಕೊಂಡು ನಿಮಗೆ ರಿಫಂಡ್ ಮಾಡ್ತಾರೆ. ಎಕ್ಸಾಮ್ ಅಟೆಂಡ್ ಮಾಡಿದ್ದೆ ನಾವು ತಿಳಿಸ್ಕೊಡ್ತೀವಿ, ಅದರದ್ದೇನು ತೊಂದರೆ ಇಲ್ಲ. ಎಲ್ಲ ರಿಸರ್ವೇಷನ್ಸ್ದು ಕೊಟ್ಟಿದ್ದಾರೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾವು ಡೈರೆಕ್ಟಾಗಿ ಎಕ್ಸಾಮಿನೇಷನ್ ಪ್ಯಾಟರ್ನ್ಗೆ ಹೋಗೋಣಂತ. ನೋಡಿ, ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಇಂಪಾರ್ಟೆಂಟ್. ರಿಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ ಏನೇನಿರುತ್ತೆ, ಕ್ಯಾಂಡಿಡೇಟ್ಸ್ ಒನ್ಸ್ ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ನಂತರ ಪ್ರಾಸೆಸ್ಸಲ್ಲಿ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಒಂದೇ ಒಂದು ಲೆವೆಲ್ ಇರುತ್ತೆ ಗೈಸ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಒಂದೇ ಒಂದು ಇರುತ್ತೆ, ಓನ್ಲಿ ಒನ್ ಪೇಪರ್. ಓಕೆ, ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ, ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್. ಇದಾದಮೇಲೆ ಡೈರೆಕ್ಟಾಗಿ 1:1 ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಈ ಮೂರು ಡಿಫಿಕಲ್ಟೀಸ್ನ ನೀವು ಪಾಸ್ ಮಾಡಿದ್ರೆ ಮುಗೀತು, ಯು ಆರ್ ಎ ಟೆಕ್ನಿಷಿಯನ್ ಗ್ರೇಡ್ 1 ಆರ್ ಟೆಕ್ನಿಷಿಯನ್ ಗ್ರೇಡ್ 3 ಆಗಿ ಎಲಿಜಿಬಲ್ ಆಗ್ತಾರೆ ಗೆಳೆಯರೆ. ಓಕೆ, ಇದಾದ ನಂತರ ನಿಮಗೆ ಮೊಬೈಲ್ಗೆ ಮತ್ತು ಇಮೇಲ್ಗೆ ಮೆಸೇಜ್ ಬರುತ್ತೆ, ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿದೆ, ಪ್ಯಾಟರ್ನ್ ಸಿಲೆಬಸ್ ನೋಡೋಣ. ನೋಡಿ, ದೇರ್ ವಿಲ್ ಬಿ ಸಪ್ರೇಟ್ CBT ಫಾರ್ ಈಚ್ ಪೇ ಲೆವೆಲ್. ಅಂದರೆ ಗ್ರೇಡ್ 1ಗೆ ಬೇರೆ ಪೇಪರ್ ಇರುತ್ತೆ, ಗ್ರೇಡ್ 3ಗೆ ಬೇರೆ ಪೇಪರೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಗ್ರೇಡ್ 1 ಗ್ರೇಡ್ 3ಗೆ ಬೇರೆ ಬೇರೆ ಪೇಪರ್ ಇರುತ್ತೆ. ನೋಡಿ, ಗ್ರೇಡ್ 1ಗೆ ಒಂದೇ ಒಂದು ಪೇಪರ್ ಇರುತ್ತೆ. ಇವಾಗ ಗ್ರೇಡ್ 1 ಅಂತ ಏನು ಲೆವೆಲ್ 5 ಅಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಸ್ ಯಾರ್ಯಾರು ಇದಾರಲ್ಲ, ಯಾರ್ಯಾರು ಅಪ್ಲೈ ಮಾಡಿ, ನಿಮಗೆ ನೋಡಿ 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ, 90 ಮಿನಿಟ್ಸ್ 100 ಕ್ವಶನ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇದೆ, ಮಲ್ಟಿಪಲ್ ಶಿಫ್ಟ್ಸ್ ಇರುತ್ತೆ. ಸೊ ಆದ ಕಾರಣದಿಂದ ನಾರ್ಮಲೈಸೇಷನ್ ಅಪ್ಲೈ ಮಾಡ್ತಾರೆ. ನೋಡಿ, ಎಷ್ಟು ಪರ್ಸೆಂಟ್ ಮಿನಿಮಮ್ ತೊಗೋಬೇಕು ನೀವು, ಮಿನಿಮಮ್ 40% ಫಾರ್ ಅನ್ರಿಸರ್ವ್ಡ್ OBC. ಅಷ್ಟು ಅಂದರೆ 100ಗೆ 100ಕ್ಕೆ 40% ಅಂದರೆ 40 ಕ್ವಶನ್ಸ್ ಕರೆಕ್ಟ್ ಹಾಕಲೇಬೇಕು, 40 ಮಾರ್ಕ್ ಬರಲೇಬೇಕು. ಅದಾದಮೇಲೆ ನೀವು ಎಲಿಜಿಬಲ್. OBC ಆದ 30% ಬಂದರೆ ಸಾಕು, SC ST ಆದ 30% ಬಂದರೆ ಸಾಕು, SC ಆದ 30, ST ಆದ 25% ಬಂದರೆ ಸಾಕು. ಅದೇ PWD ಇವರಾದರೆ ರಿಲ್ಯಾಕ್ಸ್ಡ್ ಬೈ 2%. ದೀಸ್ ಪರ್ಸೆಂಟೇಜಸ್ ಮೇ ಬಿ ರಿಲ್ಯಾಕ್ಸ್ಡ್ ಬೈ 2% ಅಂದರೆ ಇದಕ್ಕಿಂತ ಒಂದು 2% ಕಡಿಮೆ ಬಂದರೆ ನಡೀತದೆ. PWD ಇತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅನ್ರಿಸರ್ವ್ಡಲ್ಲಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ OBCನಲ್ಲಿ, ಫಿಸಿಕಲ್ SC ST ನಲ್ಲಿದೆ, ನಿಮಗೆ ಇದಕ್ಕೆ ಏನು ಕೊಟ್ಟಿರೋದು ಅದಕ್ಕೆ -2 ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಮಾರ್ಕ್ಸ್ ಕೋಡ್ ಇನ್ CBT ವಿಲ್ ಬಿ ಕೌಂಟೆಡ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಫರ್ದರ್ ಸ್ಟೇಜಸ್. ಓಕೆ, ಸಿಲೆಬಸ್ ಏನಿದೆ, ಗ್ರೇಡ್ 1ಗೆ ಆದರೆ 4 ಪೇಪರ್ ಇರುತ್ತೆ. ಅಂದರೆ ಒಂದೇ 100 ಮಾರ್ಕ್ಸ್ ಅಂತಂದರೆ ಏನೇನು ಕವರ್ ಆಗಿದೆ. ಫಸ್ಟ್ ಜನರಲ್ ಅವೇರ್ನೆಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಟಾಪಿಕ್ ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಅಫೇರ್ಸು, ಇಂಡಿಯನ್ ಜಿಯೋಗ್ರಫಿ, ಕಲ್ಚರ್ ಆ್ಯಂಡ್ ಹಿಸ್ಟ್ರಿ, ಸೊ ಫ್ರೀಡಮ್ ಸ್ಟ್ರಗಲ್ಲು, ಇಂಡಿಯನ್ ಪೊಲಿಟಿ ಕಾನ್ಸ್ಟಿಟ್ಯೂಷನು, ಇಂಡಿಯನ್ ಎಕನಾಮಿ, ಎನ್ವಿರಾನ್ಮೆಂಟಲ್ ಸ್ಟಡೀಸು, ಮತ್ತು ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಬೇಕು, ಜನರಲ್ ಸೈಂಟಿಫಿಕ್, ಟೆಕ್ನಾಲಜಿ ಡೆವಲಪ್ಮೆಂಟ್. ಆದಮೇಲೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಅವೇರ್ನೆಸ್ ನೋಡಿ, ಎಲ್ಲ ಬೇಸಿಕ್ ಕೊಟ್ಟಿದ್ದಾರೆ. ರೀಸನಿಂಗು, ಆಪ್ಟಿಟ್ಯೂಡ್ ರೀಸನಿಂಗ್ ಇದೆ ಗೈಸ್, ಇವೆರಡು ನೋಡಿಕೊಂಡ್ರೆ ಸಾಕು. ಆದಮೇಲೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸು ಸಹ ವೆರಿ ಬೇಸಿಕ್ಸ್ ಇದೆ. MS ಆಫೀಸ್ ಅಂದರೆ ಏನು, ಎಲ್ಲ ಒಂಥರ ಹೇಳ್ಬೇಕಂದ್ರೆ 12th ಬೇಸಿಸು 10th ಬೇಸಿಸ್ ಅಂತ ಅಂದ್ಕೊಳ್ಳಿ. ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ಸ್, ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂದೇನು, ಸ್ಟೋರೇಜ್ ಡಿವೈಸ್ ಅಂದೇನು, ನೆಟ್ವರ್ಕಿಂಗು, ಆಪರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸು, ಯುನಿಕ್ಸು, ಲಿನಿಕ್ಸು, MS ಆಫೀಸು, ವೇರಿಯಸ್ ಡಾಟಾ ರೆಪ್ರೆಸೆಂಟೇಷನು, ಇಂಟರ್ನೆಟ್ ಆ್ಯಂಡ್ ಇಮೇಲ್ ಅಂದೇನು, ವೆಬ್ಸೈಟು, ವೆಬ್ ಬ್ರೌಸರ್ಸು, ಕಂಪ್ಯೂಟರ್ ವೈರಸಸ್, ಇದ್ರ ಬಗ್ಗೆ ತಿಳ್ಕೊಂಡ್ರೆ ಮುಗೀತು. ಆದಮೇಲೆ ಮ್ಯಾಥಮೆಟಿಕ್ಸು ಸಹ 10th ಬೇಸಿಸ್ ಇದೆ ನೋಡಿ, ಎಲ್ಲ ಬೇಸಿಕ್ ಕೇಳಿದ್ದಾರೆ. ನಂಬರ್ ಸಿಸ್ಟಮ್ಸು, ರೇಷನಲ್ ಆ್ಯಂಡ್ ಇರೇಷನಲ್ ನಂಬರ್ಸು, ಬಾರ್ಡ್ಮಾಸ್ ರೂಲು, ಕ್ವಾಡ್ರಾಟಿಕ್ ಇಕ್ವೇಷನು, ಜಾಮೆಟ್ರಿ, ಅರ್ಥಮೆಟಿಕ್ ಜಾಮೆಟ್ರಿ ಇದೆ, ಆಲ್ಜಿಬ್ರಾನು ಇದೆ. ಸೊ ಇವು ಮೂರಕ್ಕೂ ಸೇರಿ ಕೊಟ್ಟಿದ್ದಾರೆ. ಆದಮೇಲೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಜಾಸ್ತಿ ಇದೆ. ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಜಾಸ್ತಿ ಇದೆ ಯಾಕೆ ಅಂತಂದರೆ ಅದಕ್ಕೆ ಮಾರ್ಕ್ಸು ಸಹ ಜಾಸ್ತಿ ಇದೆ. ನೋಡಿ, ಇಲ್ಲಿ ಟೇಬಲ್ ನೋಡಿ, ಗ್ರೇಡ್ 1ಗೆ ಜನರಲ್ ಅವೇರ್ನೆಸ್ಗೆ ಎಷ್ಟು ಕ್ವಶನ್ಸ್ ಇರುತ್ತೆ, 10 ಕ್ವಶನ್ ಇರುತ್ತೆ, 10 ಮಾರ್ಕು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು 15 ಕ್ವಶನ್ಸ್ ಇರುತ್ತೆ, 15 ಮಾರ್ಕು. ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕು. ಮ್ಯಾಥಮೆಟಿಕ್ಸ್ 20 ಕ್ವಶನ್, 20 ಮಾರ್ಕು. ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್, 35 ಕ್ವಶನ್, 30 ಮಾರ್ಕ್. ಎಲ್ಲ 10th ಬೇಸಿಸ್ ಇದೆ. ಫಿಸಿಕ್ಸು, ಫಂಡಮೆಂಟಲ್ಸ್, ಯೂನಿಟ್ಸು, ಮೆಜರ್ಮೆಂಟ್ಸು, ಮಾಸು, ವೆಯ್ಟು, ಓಕೆ, ವರ್ಕು, ಎನರ್ಜಿ, ಪವರ್ ಅಂದರೆ ಏನು, ಆಮೇಲೆ ವೆಲಾಸಿಟಿ, ಹೀಟ್ ಆ್ಯಂಡ್ ಟೆಂಪರೇಚರು, ಎಲ್ಲ 10th ಬೇಸಿಸ್ ಸಿಲೆಬಸ್ ಕೊಟ್ಟಿದ್ದಾನೆ ನೋಡಿ. ಎಲೆಕ್ಟ್ರಿಕಲ್ ಚಾರ್ಜ್ ಅಂದರೆ ಏನು, ಫೀಲ್ಡ್ ಆ್ಯಂಡ್ ಇಂಟೆನ್ಸಿಟಿ ಅಂದೇನು, ಪೊಟೆನ್ಷಿಯಲ್ ಡಿಫ್ರೆನ್ಸು, ಸಿಂಪಲ್ ಸರ್ಕ್ಯೂಟ್ಸು, ಕಂಡಕ್ಟರ್ಸು, ಓಮ್ಸ್ ಲಾ, ರೆಸಿಸ್ಟೆನ್ಸು, ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟ್ಸು, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪವರ್, ಎನರ್ಜಿ, ಓಕೆ, ಆಂಪೇರ್ಸ್ ಲಾ, ಮ್ಯಾಗ್ನೆಟಿಕ್ ಫೋರ್ಸು, ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇದಾವೆ ನೋಡಿ ಗ್ಯಾಸ್. ಓಕೆ, IT ಲೆವೆಲ್ ಅಂತಲೂ ಕರಿಬೋದು ನಾನು, ಅಷ್ಟೇನು ಟಫ್ ಇಲ್ಲ. ಸೊ 100ಕ್ಕೆ 100 ಮಾರ್ಕ್ಸ್ನ ನೀವು ತೆಗಿಬೋದು, ಅಷ್ಟು ಈಸಿ ಇರುತ್ತೆ ಪೇಪರು. ನೀವು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು, ಡೆಡಿಕೇಶನ್ ಹಾಕಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ತೀರಾ ಗೈಸ್. ಓಕೆ, ಸೆಲೆಕ್ಷನ್ ಆಗೋದು ಈಸಿ ಇದೆ. ಓಕೆ, ಇದಕ್ಕೆ ನಾವು ಕೋರ್ಸ್ನು ಸಹ ಮಾಡ್ತೀವಿ. ಇವಾಗ CBT ಫಾರ್ ಪೇ ಲೆವೆಲ್ 2 ಟೆಕ್ನಿಷಿಯನ್ ಗ್ರೇಡ್ 3 ಎಷ್ಟಿದೆ ನೋಡಿ, ಅದೇ ಸೇಮ್ 90 ನಿಮಿಷ, 100 ಮಾರ್ಕ್ಸ್ಗೆ 100 ಮಾರ್ಕ್ಸು, 100 ಕ್ವಶನ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಏನಿದೆ ಸೇಮ್ ಸಿಲೆಬಸ್ ನಿಮಗೂ ಸಹ ನೋಡಿ. ಮ್ಯಾಥಮೆಟಿಕ್ಸ್ 25, ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 25, ಜನರಲ್ ಸೈನ್ಸ್ 40 ಮಾರ್ಕ್ಸ್ ಇದೆ. ಓಕೆ,
40 ಮಾರ್ಕ್ಸ್ ಇದೆ. ಜನರಲ್ ಅವೇರ್ನೆಸ್ 10 ಮಾರ್ಕ್. ಓಕೆ, 10 ಕ್ವಶನ್ಸ್. ನೋಡಿ ಏನೇನು ಕೊಟ್ಟಿದ್ದಾನೆ. ವೆರಿ ಬೇಸಿಕ್ಸ್, ಮ್ಯಾಥಮೆಟಿಕ್ಸ್ ಎಲ್ಲ ಬೇಸಿಕ್ಸ್. ಓಕೆ, ವೆರಿ ಬೇಸಿಕ್ಸ್. ಆದಮೇಲೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು ಸಹ ಬೇಸಿಕ್ಸು. ಆಪ್ಟಿಟ್ಯೂಡು, ರೀಸನಿಂಗ್ ಇದೆ. ಆಮೇಲೆ ಜನರಲ್ ಸೈನ್ಸಲ್ಲಿ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಓದ್ಕೊಂಡ್ರೆ ಸಾಕು, 10ನೇ ಕ್ಲಾಸ್ ಲೆವೆಲ್. ಜನರಲ್ ಅವೇರ್ನೆಸ್ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸು, ಕಲ್ಚರು, ಪರ್ಸನಾಲಿಟೀಸ್, ಎಕನಾಮಿಕ್ಸು, ಪೊಲಿಟಿ ಆ್ಯಂಡ್ ಅದರ್ ಇಂಪಾರ್ಟೆನ್ಸ್. ಇಷ್ಟು ಹೋದರೆ ಆಯ್ತು ಗೈಸ್, ನೀವು 100ಕ್ಕೆ 100 ತೆಗಿಬೋದು. ಇದಾದ ನಂತರ ನಿಮಗೆ ನೋಡಿ ಡಿ ವಿ ಕರೀತಾರೆ. ಡಿ ವಿಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಎಷ್ಟೆಲ್ಲ ಜನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಂಬರ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ವೇಕೆನ್ಸೀಸ್. ಅಂದರೆ 1:1 ಕರೀತಾರೆ. ಎಷ್ಟು ವೇಕೆನ್ಸೀಸ್ ಇದೆ ಅಷ್ಟು ವೇಕೆನ್ಸೀಸ್ನ ಮಾತ್ರನೇ, ಅಷ್ಟು ಜನರನ್ನ ಮಾತ್ರ ಡಿ ವಿ ಕರೀತಾರೆ. ಓಕೆ, ಇನ್ ಕೇಸ್ 2 or more candidates secure equal marks, their merit position shall be determined by age criteria. ಓಕೆ, ಇನ್ ಕೇಸ್ ಇಬ್ಬರು ಸೇಮ್ ಸ್ಕೋರ್ನ ಮಾಡಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವ್ರಿಗೆ ಅಪಾರ್ಚುನಿಟಿನ ಕೊಡ್ತಾರೆ. ಓಕೆ, ಇದಾದ ನಂತರ ಹೌ ಟು ಅಪ್ಲೈ ಅದು ನೋಡಿದ್ದೀವಿ ನಾವು ಆಲ್ರೆಡಿ. ಈಗ ವೇಕೆನ್ಸಿ ಟೇಬಲ್ಗೆ ಹೋಗೋಣ. ಓಕೆ, ಎಷ್ಟೆಲ್ಲ ವೇಕೆನ್ಸೀಸ್ ಇದೆ ನೋಡಿ. ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಆದರೆ ನೋಡಿ ಏನಿರ್ಬೇಕು ನಿಮ್ಮ ಕ್ವಾಲಿಫಿಕೇಷನ್. ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸು, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, IT, ಇನ್ಸ್ಟ್ರುಮೆಂಟೇಷನ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆದರೂ ಇರ್ಬೋದು, ಅಥವಾ BSc ಇನ್ ಅಬೋವ್ ಸೇಮ್ BSc ಇನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಇದ್ರೂ ಓಕೆ. ಅಥವಾ ಡಿಪ್ಲೊಮಾ 3 ವರ್ಷ ಡಿಪ್ಲೊಮಾ ಇನ್ ಎನಿ ಆಫ್ ದಿ ಅಬೋವ್ ಸ್ಟ್ರೀಮ್ಸ್ ಮಾಡಿದ್ರು ಓಕೆ. ಅದೇ ಎನಿ ಆಫ್ ದಿ ಅಬೋವ್ ಸ್ಟ್ರೀಮ್ಸ್ ಅಂದರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಓಕೆ ಸಾರಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಫಿಸಿಕ್ಸು, ಈ ಥರ ಮಾಡಿದ್ರು ಓಕೆ. ಎಲೆಕ್ಟ್ರಿಕಲ್ ಇಲ್ಲ ನೋಡಿ, ಎಲೆಕ್ಟ್ರಿಕಲ್ the above basic streams in combination of any of the okay combination of the above streams ಅಂದರೆ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇದ್ರೂ ನೀವು ಅಪ್ಲೈ ಮಾಡಿ, ಯಾಕಂದರೆ ಎಲೆಕ್ಟ್ರಾನಿಕ್ಸ್ ಇದೆ. ಸೊ ಕಾಂಬಿನೇಷನ್ಸ್ ಇದ್ರೂ ಸಹ ಯು ಗೈಸ್ ಆರ್ ಎಲಿಜಿಬಲ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ಥರ ಯಾವುದೇ ಇದ್ರೂ ನೀವು ಅಪ್ಲೈ ಮಾಡ್ಬೋದು. ಅಥವಾ ಡಿಗ್ರಿ ಇನ್ ಎನಿ ಆಫ್ ದಿ ಅಬೋವ್ ಸ್ಟ್ರೀಮ್ಸ್ ಇದ್ರೂ ಸಹ ನೀವು ಎಲಿಜಿಬಲ್ ಇರ್ತೀರಾ. ಸೊ ಆ ಎಲಿಜಿಬಿಲಿಟಿನ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ದೆ ನಿಮ್ಗೆ ಅಲ್ಲಿ ಕ್ವಾಲಿಫಿಕೇಷನಲ್ಲಿ ಕೊಟ್ಟಿರ್ತಾನೆ ಗೆಳೆಯರೆ. ಓಕೆ, ಈಗ ಗ್ರೇಡ್ 3 ನೋಡಿ ಇಷ್ಟೆಲ್ಲ ವೇಕೆನ್ಸೀಸ್ ಇದಾವೆ, ಡಿಫ್ರೆಂಟ್ ಪೋಸ್ಟ್ ಇದಾವೆ. ಓಕೆ, ಎಲೆಕ್ಟ್ರಿಕಲ್ TRS ಇದೆ, ಡೀಸೆಲ್ ಇದೆ, ಮೆಕ್ಯಾನಿಕ್ ಇದೆ, ಕ್ರೇನ್ ಡ್ರೈವರ್ ಇದೆ, ಕ್ಯಾರೇಜ್ ಇದೆ, ಬ್ರಿಡ್ಜ್ ಇದೆ. ಓಕೆ, ಇದಕ್ಕೆ ಏನೇನು ಓದಿರ್ಬೇಕು ನೀವು, ನಿಮ್ಮ ಎಜುಕೇಷನ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ITI ಇನ್ ಟ್ರೇಡಲ್ಲಿ ಯಾವ್ದು ಮಾಡಿರ್ಬೇಕು ನೋಡಿ, ಫೋರ್ಜರ್ ಆ್ಯಂಡ್ ಹೀಟ್ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಬ್ಲ್ಯಾಕ್ ಸ್ಮಿತ್ಗೆ ಅಥವಾ ಮೆಟ್ರಿಕುಲೇಷನ್, ಎಸ್ ಎಲ್ ಸಿ ಪಾಸ್ ಮಾಡಿದರೆ ಇಂಟರ್ ಅಪ್ರೆಂಟಿಶಿಪ್ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ. ಈ ಟ್ರೇಡ್ಸಲ್ಲಿ ಅಪ್ರೆಂಟಿಶಿಪ್ ಆದರೂ ಮಾಡಿರಬೇಕು, ಅಥವಾ IT ಆದರೂ ನೀವು ಪಾಸ್ ಮಾಡಬೇಕು. ಸೊ ನಿಮ್ಮ ಟ್ರೇಡ್ಸ್ ಫಿಟ್ಟರ್ಸ್ ನೋಡ್ಕೊಳ್ಳಿ, ಇಲ್ಲಿ ಫಿಟ್ಟರ್ ಇದೆ, ಪ್ಲಂಬರ್ ಇದೆ, ವೆಲ್ಡರ್ ಇದೆ. ಓಕೆ, ನೀವು ಮಾಡಿದರೆ ನೀವು ಎಲಿಜಿಬಲ್ ಇದ್ದೀರಾ ಗೆಳೆಯರೆ. ಓಕೆ, ಈ ಥರ ವೇರಿಯಸ್ ವೇಕೆನ್ಸೀಸ್ ಇದ್ದಾವೆ. ಜಸ್ಟ್ ನಿಮ್ಮದು ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಫಿಟ್ಟರ್, ಮೆಕ್ಯಾನಿಕ್, ಡೀಸೆಲ್ ಮೆಕ್ಯಾನಿಕ್ಕು, ಓಕೆ, ಎಲೆಕ್ಟ್ರಿಷಿಯನು, ಎಲೆಕ್ಟ್ರಾನಿಕ್ಸು, ಕೇಬಲ್ ವೈರಿಂಗ್ ಜಾಯಿಂಟ್ಸು, ಓಕೆ, HTLT, ಎಲೆಕ್ಟ್ರಿಕಲ್ ವೈರ್ ಮ್ಯಾನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಪವರ್ ಎಲೆಕ್ಟ್ರಾನಿಕ್ಸು ಮತ್ತು ಮೆಕ್ಯಾನಿಕ್ಸು. ಸೊ ಈ ಥರ ವೇರಿಯಸ್ ಇವಿದ್ದಾವೆ. ಓಕೆ, ನಿಮ್ಮ ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ಸ್ನ ಆಲ್ಮೋಸ್ಟ್ ITI ಓದಿದ್ದೀರ ಅಂತಂದರೆ ನಿಮ್ಗೆ ಎಲ್ಲರಿಗೂ ವೇಕೆನ್ಸೀಸ್ ಇದೆ, ತುಂಬ ವೇಕೆನ್ಸೀಸ್ ಇದ್ದಾವೆ. ಸೊ ಎಲ್ಲ ಪೊಸಿಷನ್ಸು ಇದೆ ನೋಡಿ. EMU, ಫಿಟ್ಟರು, ಪರ್ಮನೆಂಟ್ ವೇ ಅಂತೇಳಿ, ಮತ್ತು ರೆಫ್ರಿಜಿರೇಷನ್, ಡ್ರೈವಿಟರ್, SNT, ಟ್ರೇಡ್ ಮೆಕ್ಯಾನಿಕ್ಸ್, ಓಕೆ, ಟ್ರ್ಯಾಕ್ ಮಷೀನ್, ಟರ್ನರ್, ವೆಲ್ಡರು. ಸೊ ಎಲ್ಲದಕ್ಕೂ ವೇಕೆನ್ಸಿ ಇದಾವೆ ಗೆಳೆಯರು. ಓಕೆ, ಸೊ ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಆದಮೇಲೆ ಟೇಬಲ್ಗೆ ಬಂದರೆ, ಬೆಂಗಳೂರು ಟೇಬಲ್ಗೆ ಬರ್ತೀನಿ ನಾನು ಡೈರೆಕ್ಟಾಗಿ. ನೋಡಿ ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ. ಟೆಕ್ನಿಷಿಯನ್ ಗ್ರೇಡ್ 1 ಆದರೆ ಟೋಟಲ್ ಆಗಿ 44 ವೇಕೆನ್ಸೀಸ್ ಇದೆ. ಆ್ಯಂಡ್ ಇನ್ನು ಉಳಿದಿರೋ ಎಲ್ಲ ಟ್ರೇಡ್ಗೆ ಟೋಟಲ್ ಆಗಿ 44 ವೇಕೆನ್ಸೀಸ್ ಇದೆ. ಅದು ಗ್ರೇಡ್ 3ಗೆ. ಓಕೆ, ಗ್ರೇಡ್ 1ಗೆ 44 ವೇಕೆನ್ಸೀಸ್ ಇದೆ. ಗ್ರೇಡ್ 3ಗೆ ನಿಮಗೆ 98 ವೇಕೆನ್ಸೀಸ್ ಇದ್ದಾವೆ. ಒಟ್ಟಲ್ಲಿ ನಮಗೆ 142 ವೇಕೆನ್ಸೀಸ್ ಎರಡು ಗ್ರೇಡ್ಗೆ. ಗ್ರೇಡ್ 1 ಮತ್ತು ಗ್ರೇಡ್ 3 ಇವೆಲ್ಲ ಗ್ರೇಡ್ 3 ಬರುತ್ತೆ. ಎಲ್ಲ ಗ್ರೇಡ್ 3ಗೆ ಬಂದು 98 ಇದ್ದಾವೆ. ಹಾಗೂ ನೀವು ಎಲ್ಲದರಲ್ಲಿ ಜಾಸ್ತಿ ಆದಿರೋದು SNTಗೆ ನಿಮಗೆ 26 ವೇಕೆನ್ಸೀಸ್ ಇದ್ದಾವೆ. ಪ್ಲಸ್ ಎಲೆಕ್ಟ್ರಿಕಲ್ಗೆ 23 ವೇಕೆನ್ಸೀಸ್ ಇದ್ದಾವೆ ಗೆಳೆಯರೆ. ಹಾಗೂ ಮೆಕ್ಯಾನಿಕಲ್ 5 ಇದ್ದಾವೆ, ಕ್ಯಾರೇಜ್ ಆ್ಯಂಡ್ ವೇಗನ್ 14 ಇದ್ದಾವೆ, ಆ್ಯಂಡ್ ಬ್ಲ್ಯಾಕ್ ಸ್ಮಿತ್ತು 14 ಇದ್ದಾವೆ. ಓಕೆ, ಆ್ಯಂಡ್ 8 ವೇಕೆನ್ಸೀಸ್ ಟ್ರ್ಯಾಕ್ ಮಷಿನ್ಗಿದೆ. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ. ಒಳ್ಳೆ ಅಪಾರ್ಚುನಿಟಿ. ರೆಫ್ರಿಜರೇಟರ್ ಆ್ಯಂಡ್ ಏರ್ ಕಂಡೀಷನಿಂಗ್ 8 ವೇಕೆನ್ಸೀಸ್ ಇದ್ದಾವೆ. ಓಕೆ, ಸೊ ಯಾವುದು ಮಿಸ್ ಮಾಡ್ಕೋಬೇಡಿ. ಅಪಾರ್ಚುನಿಟಿ ಬಂದಿದೆ, ಅಪ್ಲೈ ಮಾಡ್ಕೊಳ್ಳಿ. ಏಜ್ ಲಿಮಿಟು ಇದೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. 3 ಇಯರ್ಸ್ ಎಕ್ಸ್ಟ್ರಾ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. 142 ವೇಕೆನ್ಸಿಯಲ್ಲಿ 1 ವೇಕೆನ್ಸಿ ಬಂದರೂ ಸಾಕು ನಿಮಗೆ. ಓಕೆ,
ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಅದು ಬಿಟ್ಟರೆ ಇನ್ನು ಬೇರೆ ಮಾಹಿತಿ ಏನಿದೆ ನಾನು ಜಸ್ಟ್ ನೋಡ್ತಾ ಇದ್ದೀನಿ. ಓಕೆ, ಅಷ್ಟೇ ಗೆಳೆಯರೆ. ಸೊ ಇನ್ನೂ ಏನಾದರೂ ನಿಮಗೆ ಮಾಹಿತಿ ಬೇಕಿತ್ತು, ಸರ್ ನನಗೆ ಈ ಡೀಟೇಲ್ಸ್ ಬೇಕಿತ್ತು, ಆ ಡೀಟೇಲ್ಸ್ ಬೇಕಿತ್ತು ಅಂತ ಏನಾದ್ರು ಕೇಳಂಗಿದ್ರೆ ನೀವೇನು ಮಾಡಿ, ಆ ಥರ ಏನಾದ್ರು ಡೀಟೇಲ್ಸ್ ಬೇಕಿದ್ದರೆ ದಯಮಾಡಿ ಪಿಂಗ್ ಮಾಡಿ, ಸೊ ದಟ್ ನಾನು ನಿಮಗೆ ಇನ್ನೂ ಮಾಹಿತಿನ ಕೊಡ್ತೀನಿ ಗೆಳೆಯರೆ. ಓಕೆ, ಆ್ಯಂಡ್ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಹ್ಯಾವ್ ಎ ಗುಡ್ ಡೇ. ಓಕೆ.